ಒಂದು ಚುನಾವಣೆಯ ಫಲಿತಾಂಶ ಅಂದ್ರೆ ಅದು ಕೇವಲ ಅಂಕಿಸಂಖ್ಯೆಗಳ ಆಟ ಅಲ್ಲ ಅಲ್ವಾ? ಅದು ಜನರ ಮನಸ್ಸಿನ ಮಾತು, ಅವರ ಭಾವನೆಗಳ ಕನ್ನಡಿ. ಹಡಗಲಿ ಕ್ಷೇತ್ರದಲ್ಲಿ ಕೇವಲ 1444 ಮತಗಳ ಅಂತರ ಒಂದು ದೊಡ್ಡ ಕಥೆಯನ್ನೇ ಹೇಳ್ತಿದೆ. ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಆ ಕಥೆಯ ಆಳಕ್ಕೆ ಇಳಿದು ಜನಕೇಂದ್ರಿತ ಆಡಳಿತಕ್ಕೆ ಒಂದು ನೀಲನಕ್ಷೆಯನ್ನ ಹೇಗೆ ರೂಪಿಸಬಹುದು ಅಂತ ನೋಡೋಣ. ಸರಿ, ನಾವು ಇವತ್ತು ಫೋಕಸ್ ಮಾಡ್ತಿರೋದು ಉತ್ತರ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿರೋ ಹಡಗಲಿ ಕ್ಷೇತ್ರದ ಬಗ್ಗೆ. ಇದೊಂದು ಪರಿಶಿಷ್ಟ ಜಾತಿಗೆ ಮೀಸಲಾದ ಕ್ಷೇತ್ರ. ಇಲ್ಲಿನ ಜನರ ತೀರ್ಪಿನ ಒಳಗೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಪಯಣ ಇಲ್ಲೇ ಶುರುವಾಗುತ್ತೆ. ಯೋಚನೆ ಮಾಡಿ, 2023ರ ಚುನಾವಣೆಯಲ್ಲಿ ಸುಮಾರು 2 ಲಕ್ಷ ಜನರ ಭವಿಷ್ಯ ತೀರ್ಮಾನ ಆಗಿದ್ದು ಬರೀ 1444 ವೋಟುಗಳಿಂದ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ಮತಕ್ಕೂ ಎಷ್ಟೊಂದು ಬೆಲೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ? ಹಾಗಾದ್ರೆ ಇಷ್ಟು ಸಣ್ಣ ಗೆಲುವಿನ ಅಂತರ, ಅಂದ್ರೆ ಇಷ್ಟು ಸಣ್ಣ ಮಾರ್ಜಿನ್ ಮತದಾರರ ಸಂದೇಶದ ಬಗ್ಗೆ ನಿಜವಾಗಿಯೂ ಏನ್ ಹೇಳುತ್ತೆ? ಆ ಮೆಸೇಜ್ ಏನು ಅಂತ ಈಗ ಸರಿಯಾಗಿ ಕೇಳಿಸ್ಕೊಳ್ಳೋಣ. ನೋಡಿ, ಇದನ್ನೊಂದು ದೊಡ್ಡ ಗೆಲುವು, ಒಂದು ಗರ್ಜನೆ ಅಂತ ಹೇಳೋಕ್ಕಾಗಲ್ಲ. ಇದೊಂದು ಪಿಸುಮಾತು. ಆದ್ರೆ ಇದನ್ನ ಗಮನವಿಟ್ಟು ಕೇಳಲೇಬೇಕು. ಜನ ಒಂದು ನಾಜೂಕಾದ ನಂಬಿಕೆಯನ್ನ ಇಟ್ಟಿದ್ದಾರೆ ಅಷ್ಟೇ. ಈ ಫಲಿತಾಂಶ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಆ ಜನರ ತೀರ್ಪು ನಮಗೆ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ಮೊದಲು ನಾವು ಹಡಗಲಿಯ ನೆಲದ ವಾಸ್ತವ, ಅಲ್ಲಿನ ಜನರ ಬದುಕನ್ನ ನೋಡ್ಬೇಕು. ಅವರ ದಿನನಿತ್ಯದ ಸವಾಲುಗಳೇನು ಅಂತ ತಿಳ್ಕೊಳ್ಬೇಕು. ಹಡಗಲಿ ಕ್ಷೇತ್ರವನ್ನ ನೋಡಿದರೆ ಬಹುತೇಕ ಅಂದ್ರೆ ಸುಮಾರು 85%ಕ್ಕೂ ಹೆಚ್ಚು ಜನ ಗ್ರಾಮೀಣ ಭಾಗದವರು. ಅಂದ್ರೆ ಏನರ್ಥ? ಅವರ ಬದುಕು, ಅವರ ಜೀವನೋಪಾಯ ಎಲ್ಲವೂ ನೇರವಾಗಿ ಭೂಮಿ, ವ್ಯವಸಾಯ ಮತ್ತು ಬೇಸಿಕ್ ಸೌಲಭ್ಯಗಳ ಮೇಲೆ ನಿಂತಿದೆ. ಅವರ ಇಡೀ ಜೀವನವೇ ಇದರ ಸುತ್ತ ಗಿರಿಕೆ ಹೊಡೆಯುತ್ತೆ. ಹಾಗಾದ್ರೆ ಅಲ್ಲಿನ ಜನರ ಮುಖ್ಯ ಸಮಸ್ಯೆಗಳಾದ್ರೂ ಏನು? ಇವು ಕೇವಲ ಒಂದು ಲಿಸ್ಟ್ನಲ್ಲಿರೋ ಪಾಯಿಂಟ್ಗಳಲ್ಲ, ಇವು ಜನರ ದಿನನಿತ್ಯದ ಬದುಕಿನ ಸವಾಲುಗಳು. ಗ್ರೌಂಡ್ ಸರ್ವೆಗಳಲ್ಲಿ ಗೊತ್ತಾಗಿದ್ದೇನೆಂದ್ರೆ ಸರಿಯಿಲ್ಲದ ರಸ್ತೆಗಳು, ಕುಡಿಯೋ ನೀರಿನ ಅಭಾವ, ಕರೆಂಟ್ ಸಮಸ್ಯೆ ಮತ್ತು ಸ್ಥಳೀಯವಾಗಿ ಉದ್ಯೋಗ ಇಲ್ಲದಿರೋದು ಇವೆಲ್ಲವೂ ಜನರ ನಿರಾಸೆಗೆ ದೊಡ್ಡ ಕಾರಣ. ಈ ಅಂಕಿ ಸಂಖ್ಯೆಗಳಿಗೆ ಒಂದು ಜೀವಂತ ದನಿ ಕೊಡೋ ಹಾಗೆ ಅಲ್ಲಿನ ಜನರ ಮನಸ್ಸಿನ ಮಾತು ಇದು. ಅಭಿವೃದ್ಧಿಯ ಓಟದಲ್ಲಿ ನಾವು ಎಲ್ಲೋ ಹಿಂದೆ ಉಳಿದುಬಿಟ್ವಿ ಅನ್ನೋ ಒಂದು ನೋವು ಈ ಮಾತುಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಇಲ್ಲಿ ನಮ್ಮ ಸಂವಿಧಾನದ ಒಂದು ಮೂಲಭೂತ ಮೌಲ್ಯವೇ ಕೆಲಸ ಮಾಡುತ್ತೆ. ಪ್ರತಿಯೊಬ್ಬ ಪ್ರಜೆಯ ಘನತೆಯನ್ನ ಕಾಪಾಡೋದು ಸರ್ಕಾರದ ಕರ್ತವ್ಯ. ಜನರಿಗೆ ಮೂಲ ಸೌಕರ್ಯಗಳೇ ಸಿಗದೇ ಇದ್ದಾಗ ಅವರು ತಮ್ಮ ದನಿ ಎತ್ತೋದು ಕೇವಲ ದೂರು ಹೇಳೋಕಲ್ಲ, ಬದಲಿಗೆ ತಮ್ಮ ಹಕ್ಕನ್ನ, ಆಡಳಿತದ ಜವಾಬ್ದಾರಿಯನ್ನ ಕೇಳೋದಕ್ಕೆ. ಸರಿ, ಈಗ ವೋಟಿಂಗ್ ಡೇಟಾ ಕಡೆಗೆ ಬರೋಣ. ನೆಲದ ಮೇಲಿರೋ ಈ ಸಮಸ್ಯೆಗಳೆಲ್ಲ ಒಂದು ದೊಡ್ಡ ರಾಜಕೀಯ ಬದಲಾವಣೆಗೆ ಹೇಗೆ ಕಾರಣ ಆಯ್ತು ಅಂತ ನೋಡೋಣ. 2018ಕ್ಕೂ 2023ಕ್ಕೂ ನಡುವೆ ಹಡಗಲಿಯ ರಾಜಕೀಯ ಚಿತ್ರಣ ಪೂರ್ತಿಯಾಗಿ ಬದಲಾಗಿ ಹೋಗಿದೆ. ನೀವು ನೋಡಬಹುದು 2 ಪಕ್ಷಗಳ ನಡುವೆ ಆದ ಮತ ಹಂಚಿಕೆಯ ಬದಲಾವಣೆಯನ್ನ. ಈ ದೊಡ್ಡ ಶಿಫ್ಟ್ ಯಾಕಾಯ್ತು? ಗಮನಿಸಿ, ಬಿಜೆಪಿಗೆ ಬರೋಬರಿ 28.6% ಪಾಯಿಂಟ್ಸ್ ವೋಟ್ ಶೇರ್ ಜಾಸ್ತಿಯಾಗಿದೆ. ಇದೇ ಈ ಕ್ಷೇತ್ರದ ಫಲಿತಾಂಶವನ್ನ ತಲೆಕೆಳಗ್ ಮಾಡಿದ್ದು. ಅದೇ ಹೊತ್ತಿಗೆ ಕಾಂಗ್ರೆಸ್ ಕೂಡ ತನ್ನ ವೋಟ್ ಬೇಸನ್ನ ಗಟ್ಟಿ ಮಾಡ್ಕೊಂಡಿದೆ. ಅದು ಒಂದು ಗಮನಿಸಬೇಕಾದ ಅಂಶ. ಸೊ ಈ ಬದಲಾವಣೆ ಏನಿಕ್ ಬಂತು? ಇದು ಸುಮ್ನೆ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಿದ್ದಲ್ಲ. ಇದ್ರ ಹಿಂದೆ ಆಳವಾದ ಕಾರಣಗಳಿವೆ. ಜನರಿಗೆ ಕಲ್ಯಾಣ ಯೋಜನೆಗಳು ಸಿಕ್ಕಿದ್ರೂ ನಮ್ಮೂರಿನ ಅಭಿವೃದ್ಧಿ ಎಲ್ಲಿದೆ ಅನ್ನೋ ಪ್ರಶ್ನೆ ಕಾಡ್ತಾ ಇತ್ತು. ಕೇವಲ ಸಬ್ಸಿಡಿಗಳು ಸಾಲದು, ನಮ್ಗೆ ಶಾಶ್ವತವಾದ ಬೆಳವಣಿಗೆ, ಮಕ್ಕಳಿಗೆ ಉದ್ಯೋಗ ಬೇಕು ಅನ್ನೋದು ಜನರ ಸ್ಪಷ್ಟ ಅಭಿಪ್ರಾಯವಾಗಿತ್ತು. ಹಾಗಾದ್ರೆ ಇಂಥ ಒಂದು ಕಾಂಪ್ಲೆಕ್ಸ್ ತೀರ್ಪುಗೆ ಒಬ್ಬ ನಾಯಕ ಹೇಗೆ ಸ್ಪಂದಿಸಬೇಕು? ಉತ್ತರ ಸರಳವಾಗಿದೆ. ಡೇಟಾವನ್ನ ಆಧಾರವಾಗಿಟ್ಕೊಂಡು ಒಂದು ಕ್ಲಿಯರ್ ಆಕ್ಷನ್ ತಗೋಬಹುದಾದ ಪ್ಲಾನ್ ಮಾಡಬೇಕು. ಇದಕ್ಕೊಂದು ಪರಿಹಾರ ಅಂದ್ರೆ ಚತುರ್ಮುಖ ಸಿದ್ಧಾಂತ. ಇದು 4 ಕಂಬಗಳ ಮೇಲೆ ನಿಂತಿರೋ ಒಂದು ಸ್ಟ್ರಾಟಜಿ. ಮೊದಲನೇದು, ಶಿವಂತರ ಭ್ರಷ್ಟಾಚಾರ, ಸಣ್ಣಪುಟ್ಟ ಸಮಸ್ಯೆಗಳನ್ನ ನಾಶ ಮಾಡೋದು. ಎರಡನೇದು, ವಿಷ್ಣುವಿಂತರ ನಡೀತಿರೋ ಒಳ್ಳೆ ಯೋಜನೆಗಳನ್ನ ಕಾಪಾಡೋದು. ಮೂರನೇದು, ಬ್ರಹ್ಮನತರ ಹೊಸ ಉದ್ಯೋಗ, ಹೊಸ ಇನ್ಫ್ರಾಸ್ಟ್ರಕ್ಚರ್ ಸೃಷ್ಟಿ ಮಾಡೋದು. ಮತ್ತು ನಾಲ್ಕನೇದು, ದುರ್ಗೆಯ ಹಾಗೆ ಸಮಾಜದ ದುರ್ಬಲ ವರ್ಗದವರನ್ನ ರಕ್ಷಣೆ ಮಾಡೋದು. ಸರಿ, ಈ ಸಿದ್ಧಾಂತವನ್ನ ನಿಜ ಜೀವನದಲ್ಲಿ ಜಾರಿಗೆ ತರೋದು ಹೇಗೆ? ಇಲ್ಲಿದೆ ನೋಡಿ ಕೆಲವು ಉದಾಹರಣೆಗಳು. ರಸ್ತೆ, ನೀರು, ಉದ್ಯೋಗ, ಈ 3 ಮುಖ್ಯ ಸಮಸ್ಯೆಗಳಿಗೆ ನೇರ ಪರಿಹಾರ. ರಸ್ತೆಗಳನ್ನ ಸರಿ ಮಾಡಿದ್ರೆ ಜನರ ಪ್ರಯಾಣದ ಸಮಯ ಉಳಿಯುತ್ತೆ, ಮಾರುಕಟ್ಟೆಗೆ ಹೋಗೋದು ಸುಲಭವಾಗುತ್ತೆ.
ಒಂದು ಕೃಷಿ ಕೈಗಾರಿಕಾ ಪಾರ್ಕ್ ಮಾಡಿದ್ರೆ ಸಾವಿರಾರು ಜನಕ್ಕೆ ಊರಲ್ಲೇ ಕೆಲಸ ಸಿಗುತ್ತೆ. ಹೀಗೆ ಪ್ರತಿಯೊಂದು ಹೂಡಿಕೆಗೂ ಜನರಿಗೆ ಸಿಗೋ ಪ್ರತಿಫಲ ಕ್ಲಿಯರ್ ಆಗಿ ಕಾಣಬೇಕು. ಇಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ ಈ ಪ್ಲಾನ್ ಬರೀ ಭರವಸೆಗಳ ಲಿಸ್ಟ್ ಅಲ್ಲ, ಇದು ಪಾರದರ್ಶಕತೆ, ಜನರ ಒಪ್ಪಿಗೆಯ ಮೂಲಕ ನಂಬಿಕೆಯನ್ನ ಕಟ್ಟೋ ಪ್ರಯತ್ನ. ಭಾರತದ ಹೊಸ ಡಿಜಿಟಲ್ ಪ್ರೈವಸಿ ಕಾನೂನು ಕೂಡ ಇದನ್ನೇ ಹೇಳುತ್ತೆ. ಜನರ ಡೇಟಾವನ್ನ ಯಾವ ಉದ್ದೇಶಕ್ಕೆ ಬಳಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿ ಅವರ ಒಪ್ಪಿಗೆ ಪಡೆಯಬೇಕು. ಆಗಲೇ ಆಡಳಿತದ ಮೇಲೆ ನಂಬಿಕೆ ಬರೋದು. ಕೊನೆಗೆ ಈ ಎಲ್ಲ ವಿಶ್ಲೇಷಣೆಯ ಉದ್ದೇಶವಾದ್ರೂ ಏನು? ಡೇಟಾವನ್ನ ಕೇವಲ ಎಲೆಕ್ಷನ್ ಗೆಲ್ಲೋಕೆ ಬಳಸೋದಲ್ಲ, ಅದನ್ನ ಜನರ ಸೇವೆಗೆ, ಅವರ ಬದುಕನ್ನ ಹಸನು ಮಾಡೋಕೆ ಹೇಗೆ ಬಳಸಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಆದ್ರೆ ನೋಡಿ, ಎಷ್ಟೇ ಒಳ್ಳೆ ಪ್ಲಾನ್ ಇದ್ರೂ ಅದನ್ನ ಜನ್ರಿಗೆ ತಲುಪ್ಸೋಕೆ ಒಬ್ಬ ನಂಬಿಕೆಸ್ಥ ವ್ಯಕ್ತಿ ಬೇಕು. ಈ ಕೇಸ್ನಲ್ಲಿ ಅಭ್ಯರ್ಥಿ ಅದೇ ಸಮುದಾಯದ ಸ್ಥಳೀಯ ವ್ಯಕ್ತಿಯಾಗಿರೋದೇ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಒಂದು ಒಳ್ಳೆ ನೀಲನಕ್ಷೆ, ಜನರ ನಂಬಿಕೆ ಇರೋ ಒಬ್ಬ ವ್ಯಕ್ತಿ ಜೊತೆ ಆದಾಗ ಮಾತ್ರ ನಿಜವಾದ ಬದಲಾವಣೆ ಶುರುವಾಗುತ್ತೆ. ಹಾಗಾದ್ರೆ ಮತ್ತೆ ನಾವು ಶುರು ಮಾಡಿದ ಪ್ರಶ್ನೆಗೆ ಬರೋಣ. ಏನಿದು 1,44,400 ವೋಟಿನ ಅಂತರದ ನಿಜವಾದ ಅರ್ಥ? ಅದರ ಅರ್ಥ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಂದು ವೋಟು, ಪ್ರತಿಯೊಬ್ಬರ ಧ್ವನಿ ಕೂಡ ಮುಖ್ಯ ಅನ್ನೋದನ್ನ ನೆನಪಿಸುತ್ತೆ. ಇದು ಅಭಿವೃದ್ಧಿ ಬೇಕು, ನಿರ್ಲಕ್ಷ್ಯ ಬೇಡ ಅಂತ ಜನ ಕೊಟ್ಟಿರೋ ಒಂದು ಸೂಕ್ಷ್ಮವಾದ, ಅದೇ ಬಹಳ ಸ್ಪಷ್ಟವಾದ ಸಂದೇಶ. ಆಡಳಿತ ಅನ್ನೋದು ಜನರ ಮತ್ತು ನಾಯಕರ ನಡುವಿನ ಒಂದು ನಂಬಿಕೆಯ ಒಪ್ಪಂದ ಅಂತ ಸಾಬೀತ್ ಮಾಡೋಕೆ ಸಿಕ್ಕಿರೋ ಒಂದು ಅವಕಾಶ. If you want to become a people-centric leader and uplift your constituency, get in touch with blueprintstrategies.ai at mgr@blueprintstrategies.ai or call 080-420-41602. Purpose Beyond Politics.